ಎಲ್ಲರಿಗೆ ನಮಸ್ಕಾರ. ನಿಮಗೆ ಈ ವಿಡಿಯೋದಲ್ಲಿ ನಾನು 34 ಚೆಸ್ಟ್ ಮೆಜರ್ಮೆಂಟ್ ಇರುವ ಪ್ರಿನ್ಸೆಸ್ ಕಟ್ ಬ್ಲೌಸ್ ಕಟ್ಟಿಂಗ್ನ ತೋರಿಸ್ತಾ ಇದ್ದೀನಿ. ಈ ಬ್ಲೌಸ್ಗೆ ಬಂದ್ಬಿಟ್ಟು ಲೈನಿಂಗು 1 ಮೀಟ್ರ್ ಬೇಕಾಗುತ್ತೆ. ನಾನು 1 ಮೀಟ್ರ್ ಪ್ರಾಪರಾಗಿ ಕಟ್ಟಿಂಗ್ನ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಹೋಲ್ಸೇಲಾಗಿ ನನ್ನ ಹತ್ರ ಒಂದೇ ಸರ್ತಿ ಲೈನಿಂಗ್ ತಂದು ಇಟ್ಕೊಂಡು ಬಿಡ್ತೀನಿ. ಅದಕ್ಕೆ ಬೇಕು, ಯಾಕಂದರೆ ಮತ್ತೆ ಲೈನಿಂಗ್ ತರಕ್ಕೆ ಹೋದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಅದ್ರ ಪರ್ಪಸ್ಸಾಗಿ ನಾನು ಲೈನಿಂಗ್ನ ಒಂದೇ ಸರ್ ತಂದು ಇಟ್ಕೊತೀನಿ. ಇದರಲ್ಲಿ ಟೈಮು ಸೇವ್ ಆಗುತ್ತೆ, ಅಮೌಂಟ್ ಕೂಡ ಸೇವ್ ಆಗುತ್ತೆ. ಇವಾಗ ಕಟ್ಟಿಂಗ್ ನೋಡೋಣ. ಅಂದರೆ ಕಟ್ಟಿಂಗ್ ಒಂದು ಸರ್ತಿ ನೀವು ಒಂದು ಪೆನ್ ತಗೊಂಡು ಬರ್ಕೊಳ್ಳಿ, ಯಾಕಂದರೆ ನಾನು ನಿಧಾನವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ನೀಟಾಗಿ. ಫಸ್ಟು ಚೆಸ್ಟು ಬಂದುಬಿಟ್ಟು ಫಸ್ಟ್ ಲೆಂತ್ ನೋಡೋಣ. ಲೆಂತು 14 ಇಂಚು, ಆಮೇಲೆ ಚೆಸ್ಟು 34 ಇಂಚು, ವೆಸ್ಟ್ ಬಂದುಬಿಟ್ಟು 27ವರೆ ಇದೆ, 28 ಅಂದ್ಕೊಳ್ಳಿ, ಯಾಕಂದರೆ ಒಂದು ಅರ್ಧ ಇಂಚು ಹೆಚ್ಚು ಕಡಿಮೆ ಏನಾಗಲ್ಲ. 28 ವೆಸ್ಟು. ಇವಾಗ ಲೆಂತ್ ಆಯಿತು, ಚೆಸ್ಟ್ ಆಯಿತು. ಲೆಂತು 14, ಚೆಸ್ಟು 34, ವೆಸ್ಟ್ ಬಂದ್ಬಿಟ್ಟು 28. ಆಮೇಲೆ ಶೋಲ್ಡರ್ ಬಂದ್ಬಿಟ್ಟು 14 ಇಂಚು. ಹಾರ್ಮೋಲು 15ವರೆ, ಸರಿನಾ. ಹಾರ್ಮೋಲು ಮಿನಿಮಮ್ ಕೆಲವೊಂದು ಜನಗೆ 15 ಇರುತ್ತೆ, ಕೆಲವೊಂದು ಜನಗೆ 15ವರೆ, ಕೆಲವೊಂದು ಜನಗೆ 16. ಈ ಥರ ಒಂದು ಅರ್ಧ ಇಂಚು ಹೆಚ್ಚು ಕಡಿಮೆ ಎಂಬುದು ಹಾರ್ಮೋಲಲ್ಲಿ ಇರುತ್ತೆ. ಹಾರ್ಮೋಲಲ್ಲಿ ಜಾಸ್ತಿ ಇತ್ತಂದರೆ ಸ್ಲೀವ್ ಲೂಸ್ ಬಂದ್ಬಿಟ್ಟು ಇವರಿಗೆ ಒಂದು 10 ಇಂಚು ಲೆಂತ್ ಸ್ಲೀವ್ಸ್ ಇಟ್ಕೊಂಡ್ರೆ ಒಂದು 5 ಇಂಚು ಸ್ಲೀವ್ ಲೂಸ್ ಬರುತ್ತೆ, ಸರಿನಾ. ಇವಾಗ ಈ ಸೈಜ್ ಶೋಲ್ಡರ್ ಬಂದ್ಬಿಟ್ಟು ನಿಮಗೆ 14, ಹಾರ್ಮೋಲು 15ವರೆ, ಆಮೇಲೆ ಬ್ಯಾಕ್ ನೆಕ್ ಬಂದ್ಬಿಟ್ಟು 10 ಇಂಚು, ಫ್ರಂಟ್ ಬಂದ್ಬಿಟ್ಟು 7 ಇಂಚು, ಸರಿನಾ. ಇವಾಗ ಬ್ಯಾಕ್ ಓಪನ್, ಟೋಟಲ್ ಬ್ಯಾಕು ಓಪನ್ ಏನಿದೆಯಲ್ಲ, ಬ್ಯಾಕ್ ಓಪನ್ ನನ್ನ ಸೈಡ್ ಇರುತ್ತೆ. ನೀವಾಗಲಿ ನಾನಾಗಲಿ ಯಾರನ್ನಾಗಲಿ ಬ್ಯಾಕು ನಮ್ಮ ಕಡೆ ಇರಬೇಕು ಓಪನ್. ಆಮೇಲೆ ಫ್ರಂಟ್ ಸೈಡ್ ನಮ್ಗೆ ಆಪೋಸಿಟಲ್ಲಿ ಕ್ಲೋಸ್ ಇರಬೇಕು, ಸರಿನಾ. ಅದಾದಮೇಲೆ ಡೌನ್ಗೆ ಒಂದು ಅರ್ಧ ಇಂಚು ಬಿಟ್ಟು ಮಾರ್ಕಿಂಗ್ನ, ಅಂದರೆ ಎಕ್ಸ್ಟ್ರಾ ಇದು ಸ್ವಲ್ಪ ಹೆಚ್ಚು ಕಡಿಮೆ ಇರೋದನ್ನು ಕಟ್ ಮಾಡಿಬಿಟ್ಟು ನೀಟಾಗಿರೋದನ್ನು ಒಂದೇ ಈವನಾಗಿ ಬಂದಿರೋದು ಅರ್ಧ ಇಂಚು ಮಾರ್ಜಿನ್ನ ಹಾಕೋಬೇಕು. ಯಾಕಂದರೆ ನಮಗೆ ಲೆಂತ್ಗೆ ಅರ್ಧ ಇಂಚು ಡೌನ್ಗಾಗುತ್ತೆ, ಅರ್ಧ ಇಂಚು ಮೇಲಾಗುತ್ತೆ. ಇವಾಗ ವೆಸ್ಟು, ಇವರು ಸ್ಲೀವ್ಸು ಪಫ್ ಸ್ಲೀವ್ಸ್ ಇತ್ತಲ್ಲ, ಈ ಬ್ಲೌಸಲ್ಲಿ ಪಫ್ ಸ್ಲೀವ್ಸ್ ಇದೆ. ಸೊ ಅದ್ರ ಪರ್ಪಸ್ಸಾಗಿ ಇವ್ರು ಏನು ಮಾಡಿದ್ದಾರೆ ಅಂದರೆ, ನನಗೆ ಪಫ್ ಸ್ಲೀವ್ಸ್ ಇದ್ದರೆ ಅರ್ಧ ಇಂಚು ಹೆಚ್ಚು ಕಡಿಮೆ ಲೆಂತ್ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ನಾನು ಅವರು ಮೆಜರ್ಮೆಂಟ್ ತೊಗೊಂಡಿದ್ದೆ, ಅದರಲ್ಲಿ 10 ಇಂಚು ಸ್ಲೀವ್ಸು, 10 ಇಂಚು ಬಿಡ್ತು, ಓಕೆನಾ. ಇವಾಗ ವೆಸ್ಟ್ ಮೆಜರ್ಮೆಂಟ್, ವೆಸ್ಟು ನನಗೆ 27ವರೆ ಬಂದಿದೆ, 28 ಅಂದ್ಕೊಳ್ಳೋಣ. ನಾನು ಹೇಳಿದ್ನಲ್ಲ ಫಸ್ಟೇ, 28ದಾಗ ಅರ್ಧ 4ನೇ ಭಾಗ 7 ಇಂಚು, ಆಮೇಲೆ 1 ಇಂಚು ಮಾರ್ಜಿನ್ಗೆ, ಯಾಕಂದರೆ ಮಾರ್ಜಿನ್ ಅಲ್ಲ ಸಾರಿ ಡಾಟ್ಸ್ಗೆ, ಬ್ಯಾಕ್ ಸೈಡ್ ಡಾಟ್ಸಿಗೆ ಬರ್ತಲ್ಲ ಅದಕ್ಕೆ. ಆಮೇಲೆ ಚೆಸ್ಟು ಮಾರ್ಕಿಂಗು, ಚೆಸ್ಟ್ ಏನು ಮಾಡಬೇಕು ಗೊತ್ತಾ, ಬ್ಲೌಸನ್ನು ನೀಟಾಗಿ ಸೆಟ್ ಮಾಡಿಕೊಂಡು ಈ ಹಾರ್ಮೋಲ್ ಡೌನ್ಲಿಂದ ಈ ಹಾರ್ಮೋಲ್ವರೆಗೆ, ಅಂದರೆ ಹಾರ್ಮೋಲ್ ಟು ಹಾರ್ಮೋಲ್ಗೆ ಡೌನು ಅಲ್ಲಿಂದ ನೋಡಿರಿ ಇಲ್ಲಿವರೆಗೆ ಇದನ್ನು ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ನನಗೆ 34 ಬರ್ತಾ, ಅಂದರೆ 34 17 ಬರ್ತಾಯಿದೆ. 17 ಅಂದರೆ 34 ಬಂದಂಗೆ ಚೆಸ್ಟ್, ಓಕೆ. ಅದರಲ್ಲಿ 4ನೇ ಭಾಗ 8ವರೆಗೆ ಒಂದು ಮಾರ್ಕಿಂಗ್ ಆಯಿತು. ಇಲ್ಲಿ 8ವರೆಲಿಂದ ಇಲ್ಲಿ ನಾವು ಕೆಳಗಡೆ ಇಟ್ಟಿವಲ್ಲ ಮಾರ್ಕಿಂಗ್, ಅಲ್ಲಿಗೆ ಒಂದು ಮಾರ್ಕ್ ಹಾಕಿ, ಆಮೇಲೆ ನಾನು ಸ್ಕೇಲು ಎಷ್ಟಿದೆ, ನಾನು ಸ್ಕೇಲ್ ಬಿಡ್ತು ಬಂದುಬಿಟ್ಟು 1.5 ಇಂಚಿದೆ. ಆ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಇಟ್ಕೊಂಡ್ಬಿಡ್ತೀನಿ ನಾನು. ಆಮೇಲೆ ಬ್ಯಾಕ್ ಸೈಡು ಡಾಟ್ ಮಾರ್ಕಿಂಗ್ ಎಲ್ಲ ವೀಡಿಯೋದಲ್ಲಿ ತೋರಿಸ್ತೀನಿ, ಇದೇ ಥರನೇ ಮಾರ್ಕಿಂಗ್ ಹಾಕೋಬೇಕು. ಮೇಲೆಗೆ 4 ಇಂಚಿಗೆ ಮೇಲೆ ಮಾರ್ಕಿಂಗ್ ಹಾಕಿದ್ದೀನಿ. ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು ಡಾಟ್ಸು ತೊಗೊಂಡ್ರೆ ಅದು 4 ಕರೆಕ್ಟು. ನನಗೆ 1 ಇಂಚ್ ಎಕ್ಸ್ಟ್ರಾ ಇಟ್ಟಿವಲ್ಲ, ಸೊ 1 ಇಂಚ್ ಎಕ್ಸ್ಟ್ರಾ ಡಾಟಲ್ಲಿ ಕವರ್ ಆಗುತ್ತೆ. ಇವಾಗ ಲೆಂತ್ ನೋಡ್ತಾ ಇದ್ದೀನಿ, ಬ್ಯಾಕ್ ಲೆಂತ್ 14 ಇಂಚು, ನಾನು ಹೇಳಿದ್ನೆಲ್ಲ ಬರ್ಕೊಂಡಿರಿ. ಇದರಲ್ಲಿ ಕೂಡ 14 ಇಂಚು, ಕೆಳಗಡೆ ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಕರೆಕ್ಟಾಗಿ 14 ಇಟ್ಟು, ಮತ್ತು ಮೇಲೆ ಅದರ ಮೇಲೆ ಮತ್ತು ಅಂದರೆ ನೀವು ಎಷ್ಟು ಸ್ಟಿಚಿಂಗ್ ಮಾರ್ಜಿನ್ ತೊಗೊತೀರ ಅಷ್ಟು ಬಿಟ್ಕೋಬೇಕು. ಅರ್ಧ ಇಂಚು ನಾನು ಬಿಡ್ತೀನಿ, ಅರ್ಧ ಇಂಚು ಮಾರ್ಜಿನ್ ಕಂಪಲ್ಸರಿ ತೊಗೊತೀವಿ ಸ್ಟಿಚಿಂಗ್ನಲ್ಲಿ, ಸೊ ಅರ್ಧ ಇಂಚು ಬಿಡ್ತೀನಿ. ನೀವು ಅರ್ಧ ಇಂಚ್ಗೆ ಸ್ವಲ್ಪ ಕಡಿಮೆ ತೊಗೊಂಡ್ರೆ ಅಷ್ಟೇ ಮಾರ್ಜಿನ್ ಬಿಟ್ಕೊಳ್ಳಿ. ಇವಾಗ ಕರೆಕ್ಟು ಬ್ಲೌಸನ್ನ ಸೆಟ್ ಮಾಡಿಕೊಂಡು ನೀಟಾಗಿ ಸೆಟ್ ಮಾಡ್ಕೋಬೇಕು, ಆ ಕಡೆ ಈ ಕಡೆ ಆಗಿರಬಾರ್ದು. ಸ್ಟಿಚಿಂಗ್ ಹಾಕಿರ್ತೀವಲ್ಲ ಶೋಲ್ಡ್ರ್, ಅಲ್ಲಿಂದ ಇಲ್ಲಿವರೆಗೂ ಕರೆಕ್ಟಾಗಿ ನೀಟಾಗಿ. ಕೆಲವೊಂದು ಜನಗೆ ಶೋಲ್ಡರ್ ಮೆಜರ್ಮೆಂಟ್ ತೊಗೊಳೋದು ಬರೋಲ್ಲ, ನೋಡ್ಕೊಳ್ಳಿ ನೀಟಾಗಿ ಇದೇ ಥರ ಶೋಲ್ಡರ್ ಮೆಜರ್ಮೆಂಟ್ ತೊಗೋಬೇಕು. ನನಗೆ ಅದರಲ್ಲಿ ಇವಾಗ 11 ಬಂದಿದೆ, ಅಂದರೆ 14 ಇಂಚು ಟೋಟಲ್ ಮೆಜರ್ಮೆಂಟ್ ಇರೋದು. ಇದರಲ್ಲಿ ನಮ್ಗೆ 11 ಬಂದಿದೆ. 11ರಲ್ಲಿ ಅರ್ಧ 5ವರೆ, ಮತ್ತು ಡೌನು ಕೂಡ 5ವರೆ. ಮತ್ತು ಡೌಟ್ ಬರುತ್ತೆ, ಹಾರ್ಮೋಲ್ ಡೌಟ್ ಯಾವ ಡಾಟ್ಸ್ ಮಾರ್ಕಿಂಗ್ ಯಾವ ಥರ ತೊಗೋಬೇಕು ಅನ್ನೋದು. ಇದು ನೋಡಿರಿ, ಈ ಥರ ಕೂಡ ತೊಗೋಬೋದು. ಹಾರ್ಮೋಲ್ ಡೌನ್ ಕ್ಲಾತ್ ಇಟ್ಕೊಂಡು ಎಷ್ಟು ಮಾರ್ಜಿನ್ ಇದೋ ಅದ್ರ ಮೇಲೆ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಹಾರ್ಮೋಲ್ ಡೌನ್ಗೆ ಕ್ಲಾತ್ ಇರುತ್ತಲ್ಲ ಉದ್ದ, ಆ ಉದ್ದ ಮೇಲೆ 1 ಇಂಚ್ ಎಕ್ಸ್ಟ್ರಾನ ತೊಗೋಬೇಕು. ಶೋಲ್ಡರ್ ಮೆಜರ್ಮೆಂಟ್ ಇಟ್ಕೊಂಡ್ಮೇಲೆ ಹಾರ್ಮೋಲ್ಗೆ ಒಂದು ಮಾರ್ಕಿಂಗ್, ಅಲ್ಲಿಂದ 5ವರೆ ಇಟ್ಕೊಂಡು ಆಮೇಲೆ ಅಲ್ಲಿಂದ ಒಂದು ಮಾರ್ಕ್ ಆಗಬೇಕು.
ಆಮೇಲೆ ಈ ಕಾರ್ನರಲ್ಲಿ 1 ಇಂಚು 1/4 ಇಂಚು ಅಂದರೆ ಸೆಟ್ ಮಾಡ್ಕೋಬೇಕಾಗುತ್ತೆ. ಹಾರ್ಮೋಲ್ ಡೌನ್ಗೆ ನಮ್ಮದು ಎಷ್ಟಿದೆ ನೋಡಿಕೊಂಡು ಬ್ಲೌಸು ಮೆಜರ್ಮೆಂಟ್ ಎಷ್ಟಿದೆ ನೋಡಿಕೊಂಡು ನಾನು ಹೇಳಿದ್ನಲ್ಲ 16 ಇಂಚು ಬರುತ್ತೆ, 15 ಬರುತ್ತೆ ಮತ್ತು 15 ಕೂಡ ಬರುತ್ತೆ. 34, 32 ಈ ಸೈಜ್ಗಳು ಮೆಜರ್ಮೆಂಟ್ಗಳಿಗೆ ಇದನ್ನು ನೀವು ಬರೆದಿಟ್ಕೋಬೇಕಾಗುತ್ತೆ. ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟೇ ಮಾರ್ಜಿನ್ ಇದರಲ್ಲಿ ಕೂಡ ಬಂದಿದೆ ಸೇಮು. ಸೊ ಸೇಮ್ ಹಾರ್ಮೋಲ್ ಮಾರ್ಕಿಂಗ್ ಎಷ್ಟು ಬಂದು ಅಷ್ಟು ಬಂದಿದೆ. ಇವಾಗ ಏನು ಇದರಲ್ಲಿ ನಾನು ಜಾಸ್ತಿ ಕಡಿಮೆ ಮಾಡೋಂಗಿಲ್ಲ. ಇದಾದಮೇಲೆ ಇವಾಗ ಶೋಲ್ಡರು, ಈ ಶೋಲ್ಡರ್ ರೆಡಿ ಎಷ್ಟಿದೆ ನೋಡಬೇಕು ನಾವು. ಬ್ಲೌಸಿನಲ್ಲಿ ಶೋಲ್ಡರ್ ಎಷ್ಟು ಬಂದಿದೆ, 1-2 ಬಂದಿದ್ರೆ ನಾವು ಮಾರ್ಜಿನ್ ಪರ್ಪಸ್ಸಾಗಿ ಎಷ್ಟು ತೊಗೊತೀವಿ, 1/4 ಇಂಚು ಅಷ್ಟು ಬಿಟ್ಕೊಂಡು ಮಾರ್ಕಿಂಗ್ ಹಾಕೋಬೇಕು. ಅಂದರೆ 3/4 ಇಂಚು ಸೇರಿಸ್ಬೇಕು. 2 ಇದ್ದರೆ 3/4 ಇಂಚು ಸೇರಿದ್ರೆ 3/4 ಇಂಚು ಬರುತ್ತೆ. ಆ ಥರ ಇಟ್ಕೊಂಡು ಮಿಕ್ಕಿದ ನೆಕ್ಕಿಗೆ ಇವಾಗ ಬ್ಯಾಕ್ ಸೈಡ್ ನೆಕ್ಕಿಗೆ ಮಾರ್ಕಿಂಗ್ ಹಾಕೋಕ್ಕೆ ಬಂದಿಲ್ಲ ಅಂದರೆ ಬ್ಯಾಕ್ ಸೈಡ್ ಉಕ್ಸ್ಪಟ್ಟು ಎಷ್ಟಿರುತ್ತಲ್ಲ ಅದನ್ನು ನೋಡಿಕೊಂಡು ಅದರ ಮೇಲೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೋಬೇಕು ಅಷ್ಟೇ. ಕರೆಕ್ಟು ಬಂದುಬಿಡುತ್ತೆ. ಬ್ಯಾಕ್ ನೆಕ್ಕು ಮೆಜರ್ಮೆಂಟ್ ಹೇಗೆ ತೊಗೋಬೇಕು ಇದೆಲ್ಲ ಟೆನ್ಷನ್ ತೊಗೊಳಂಗಿಲ್ಲ. ನೀಟಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಈ ಥರ ರೌಂಡ್ ಮಾರ್ಕಿಂಗ್ ನಾನು 2 ಬ್ಲೌಸ್ ಕಟ್ ಮಾಡ್ತಾಯಿದ್ದೀನಿ ಒಂದೇ ಮೆಜರ್ಮೆಂಟ್ಗೆ. ಈಗ ರೌಂಡ್ ಆದಮೇಲೆ ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ. ಕಟಿಂಗ್ ಮಾಡುವಾಗ ಕೂಡ ನೀಟಾಗಿ ಒಂದೇ ಅಂದರೆ ಕ್ರಾಸು ಇದು ಮಾಡಬಾರ್ದು, ನೀಟಾಗಿ ಸೀಸರ್ ಒಂದೇ ಸಮ ಹೋಗ್ಬೇಕು. ಇವಾಗ ನೋಡಿರಿ ನಾನು ಮಾರ್ಕಿಂಗ್ ಮೇಲೇ ಕಟಿಂಗ್ನ ಮಾಡ್ತಿರೋದು. ಆವಾಗ ನಿಮ್ಗೇನಾಗುತ್ತೆ ಅಂದರೆ ಬ್ಲೌಸು ಕರೆಕ್ಟಾಗಿ ಕಟಿಂಗಲ್ಲಿ ನೀಟಾಗಿ ಕಟಿಂಗ್ ಮಾಡ್ಕೊಂಡ್ರೆ ಸ್ಟಿಚಿಂಗ್ ಮಾಡುವಾಗ ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಪ್ರಾಬ್ಲಮ್ ಇರೋಲ್ಲ. ಬಟ್ ಕಟಿಂಗ್ಗೆ ಕನ್ಫರ್ಮ್ ಆಗಿ ನೀವು ನೀಟಾಗಿ ಮಾಡ್ಕೋಬೇಕಾಗುತ್ತೆ. ಪರ್ಫೆಕ್ಟ್ ಮೆಜರ್ಮೆಂಟ್ಸು ತೊಗೋಬೇಕಾಗುತ್ತೆ. ಸರಿನಾ? ವೀಲ್ ಮಾರ್ಕ್ಲಿಂದ ಬ್ಯಾಕ್ ಸೈಡ್ ಮಾರ್ಕಿಂಗ್ ಹಾಕೋಬೇಕಾಗುತ್ತೆ. ಆಮೇಲೆ ನಾವು ಎಲ್ಲಿಗೆ ಫೋಲ್ಡ್ ಮಾಡ್ತೀವಿ ಅಲ್ಲಿಗೊಂದು ಕಟ್ಟಿಟ್ಕೋಬೇಕು. ನಾವು ಎಲ್ಲೆಲ್ಲಿ ಸ್ಟಿಚ್ ಮಾಡ್ತೀವಲ್ಲ ಅಲ್ಲೆಲ್ಲಿಗೆ ಒಂದು ಕಟ್ಟಿಟ್ಕೊಂಡು ನಮ್ಗೆ ಗೊತ್ತಿರುತ್ತೆ. ಆಮೇಲೆ ನಾನು ಇದಕ್ಕೆ ಡೋರಿ ಹಾಕ್ತೀನಿ. ಸೊ ಡೋರಿ ಪರ್ಪಸ್ ಆಗಿ ಒಂದು ಟೈಲರ್ ಗೊತ್ತಾಗಬೇಕಂತ ಅಲ್ಲಿ ಒಂದು ಮಾರ್ಕ್ ಇಟ್ಬಿಡ್ತೀನಿ. ಇವಾಗ ಫ್ರಂಟ್ ಮಾರ್ಕಿಂಗಲ್ಲಿ ನೋಡಿದ್ರೆ ಆದರೆ ಕ್ಲೋಸು ನಮ್ಮ ಕಡೆ ಬಂತು. ಇವಾಗ ನಾನು 2 ಬ್ಲೌಸ್ ಹೇಳಿದ್ನಲ್ಲ, 2 ಬ್ಲೌಸ್ ಇದ್ದಾವೆ ಒಂದೇ ಮೆಜರ್ಮೆಂಟಿಗೆ. ಸೊ ಇವಾಗ ನೋಡಿರಿ ಫ್ರಂಟಿಗೆ ಕ್ಲೋಸ್ ಇದೆ ನನ್ನ ಕಡೆ. ಇವಾಗ ಈಗ ಫ್ರಂಟ್ ಪಾರ್ಟ್ ತೊಗೊಂಡು ಒಂದು ಬ್ಯಾಕ್ ಪಾರ್ಟ್ ತೊಗೊಂಡು ಮೇಲೆ ಇಟ್ಕೋಬೇಕು. ಅದ್ರ ಮೇಲೆ ಫ್ರಂಟ್ ಪಾರ್ಟ್ ಮೇಲೆ ಇಟ್ಬಿಟ್ಟು ಇವಾಗ ನೋಡಿರಿ ಪಾರ್ಟಲ್ಲಿ ಒಂದು ಅರ್ಧ ಇಂಚು ಬಿಟ್ಕೊಂಡು ಮಾರ್ಕಿಂಗ್ ಹಾಕಿವಿ. ಎಲ್ಲಿ 5.5 ಇದ್ದರೆ 6 ಇಂಚು ಹಾಕಿದ್ದೆ ಬ್ಯಾಕ್ ಸೈಡ್. ಯಾಕಂದರೆ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ಮಾರ್ಜಿನ್ ಒಂದು 1/2 ಇಂಚು ಬಿಟ್ಕೊಂಡಿದ್ದೆ ನಾನು. ಇವಾಗ ಫ್ರಂಟಲ್ಲಿ 5.5 ಇದ್ದರೆ 11ಗೆ 5.5 ಬರುತ್ತಲ್ಲ, 5.5 ಕರೆಕ್ಟಾಗಿ ಹಾಕ್ಬೇಕಾಗುತ್ತೆ. ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟು ಕಡಿಮೆ ಬರುತ್ತೆ ಯಾವಾಗಲೂ ಕೂಡ. ಇದಕ್ಕೆ ಫ್ರಂಟ್ ನೆಕ್ ಬಂದ್ಬಿಟ್ಟು 7 ಇಂಚಸ್ ಅಂತ ಹೇಳಿದ್ನಲ್ಲ, ಇದಕ್ಕೆ ರೌಂಡ್ ನೆಕ್ಕು ರೌಂಡಾಗಿ ನೀಟಾಗಿ ತೊಗೋಬೇಕಾಗುತ್ತೆ. ಫ್ರಂಟ್ ಕೂಡ ರೌಂಡ್ ನೆಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಹಾರ್ಮೋಲ್ ಡೌನ್ಗೆ 1.5 ಇಂಚು. ಆಮೇಲೆ ಇಲ್ಲಿ ಅಂದರೆ ವೆಸ್ಟಲ್ಲಿ ಒಂದು ವೆಸ್ಟ್ ಡೌನ್ಗೆ 1.5 ಇಂಚು, ಹಾರ್ಮೋಲ್ ಡೌನ್ಗೆ 1 ಇಂಚು. ಸರಿನಾ? ಈ ಥರ. ಯಾಕಂದರೆ ಇದು ಸ್ಟಿಚಿಂಗ್ ಪರ್ಪಸ್ ಆಗಿ ನಾವು ಜಾಸ್ತಿ ಮಾರ್ಜಿನ ಬಿಟ್ಕೊತಾ ಇದ್ದೀವಿ. ಇವಾಗ ಇದು ಚೆಸ್ಟು ನೋಡಿರಿ, ಇವಾಗ 34 ಇಂಚಿದ್ರೆ ಚೆಸ್ಟಲ್ಲಿ ಒಂದು ಅರ್ಧ ಇಂಚು ಮಾತ್ರ ಡೌನ್ ಮಾಡ್ಕೋಬೇಕು. ಅದೇ 38-40 ಇದ್ದರೆ ಮಾತ್ರ 1 ಇಂಚ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಅರ್ಧ ಇಂಚು ಸಾಕು. ಅರ್ಧ ಇಂಚು ಡೌನ್ ಮಾಡಿಕೊಂಡು ಮಿಕ್ಕಿದೆಲ್ಲ ಸೇಮ್ ಮಾರ್ಕಿಂಗು. ಯಾಕಂದ್ರೆ ಲೆಂತಲ್ಲಿ ಇವಾಗ 14 ಅಂದರೆ 1 ಇಂಚು, ಅರ್ಧ ಇಂಚು ಮೇಲೆ ಮಾರ್ಜಿನ್, ಕೆಳಗಡೆ ಅರ್ಧ ಇಂಚು ಬಿಟ್ಕೊಂಡ್ರೆ 15 ಆಯಿತು. 15 ಪ್ಲಸ್ ಇದೊಂದಾದರೆ 16 ಇಂಚು, 15 ಆಗುತ್ತೆ ಅಷ್ಟೇ. ಅರ್ಧ ಇಂಚೇ ಬಿಟ್ಟಿದ್ದೀನಿ ಡೌನ್ಗೆ. ಯಾಕಂದರೆ ಚಿಕ್ಕ ಸೈಜು ಸ್ಮಾಲ್ ಸೈಜು ಬ್ಲೌಸಲ್ಲ. ಸೊ ಅರ್ಧ ಇಂಚು ಮಾತ್ರ ಎಕ್ಸ್ಟ್ರಾ ಬಿಟ್ಕೊಂಡ್ರೆ ಸಾಕು. ಇವಾಗ ಸೇಮ್ ಮಾರ್ಕಿಂಗ್ ತೊಗೊಂಡು ಅದರ ಎಲ್ಲಿ ಮಾರ್ಕಿಂಗ್ ಹಾಕಿವೋ ಅಲ್ಲಿ ಕಟಿಂಗ್ನ ಮಾಡ್ಕೋಬೇಕಾಗುತ್ತೆ. ಅರ್ಧ ಇಂಚೇ ಬಿಟ್ಕೊಳ್ಳಿ, ಜಾಸ್ತಿ ಬೇಡ. 34-32 ಸೈಜಿಗೆ ಡೌನಿಗೆ ಅರ್ಧ ಇಂಚ್ಗಿಂತ ಜಾಸ್ತಿ ಬಿಡೋಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಎಲ್ಲ ಹೆಚ್ಚು ಕಡಿಮೆ ಬಂದರೆ ಈ ಥರ ನಾನು ಸರಿ ಮಾಡ್ತಾಯಿದ್ನಲ್ಲ, ಈ ಥರ ಸರಿ ಮಾಡ್ಕೋಬೋದು, ಏನಾಗಲ್ಲ. ಆಮೇಲೆ ಇವಾಗ ಪ್ರಿನ್ಸಸ್ ಕಟ್ಟು ನೋಡಿರಿ, ಫ್ರಂಟಲ್ಲಿ ಎಕ್ಸ್ಟ್ರಾ ಕಟಿಂಗ್ ಮಾಡ್ಕೊಳ್ಳೋಣ. ಫಸ್ಟು ಮಾರ್ಕಿಂಗ್ ಹಾಕೊಂಡ್ಬಿಡೋಣ. ಯಾಕಂದರೆ ಒಂದು ಅರ್ಧ ಇಂಚು ಮಾರ್ಜಿನ್ನ ಯಾವತ್ತೂ ಕೂಡ ಫ್ರಂಟ್ ಪಾರ್ಟಲ್ಲಿ ಕಟಿಂಗ್ ಮಾಡ್ಕೋಬೇಕು. ಆಮೇಲೆ ಮೇಲಿಂದ ಒಂದು 10 ಇಂಚಿಗೆ ಮಾರ್ಕಿಂಗ್ ಹಾಕ್ಬೇಕು. 9.5 ಬರುತ್ತೆ ಅದಕ್ಕೆ ನಾನು ಮಾರ್ಜಿನ್ ಬಿಡಲಾರ್ದಂಗೆ 10 ಇಂಚು ತೊಗೊತಾ ಇದ್ದೀನಿ. ಆಮೇಲೆ ನಮ್ಮ ಕಡೆಯಿಂದ 4 ಇಂಚು, ಕೆಳಗಲಿಂದ 3.5 ಇಂಚು ಸಾಕು. ಆಮೇಲೆ 3.5 ತಂದು ಇಲ್ಲಿಗೆ 4 ಇಂಚಿಗೆ ಮ್ಯಾಚ್ ಮಾಡಿ ಮತ್ತೆ ಹಾರ್ಮೋಲ್ ಡೌನ್ಗೆ ಅದನ್ನು ಮ್ಯಾಚ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ 1.5 ಅಥವಾ 1.25 1/4 ಇಂಚು ಸ್ವಲ್ಪ ಕಡಿಮೆ 2 ಇಂಚಿಗೆ ಒಂದು ಮಾರ್ಕಿಂಗ್, ಅಂದರೆ ಅದು ಮಧ್ಯದಲ್ಲಿ ಗ್ಯಾಪ್ಗೆ. ಇವಾಗ ಇದನ್ನು ಶೇಪ್ ಮಾಡಬೇಕು.
ಇದು ನಾನು ಎಷ್ಟೋ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ನಿಮಗೆ ಈ ಥರ ಕಟಿಂಗ್ನ ಮಾಡ್ಕೋಬೇಕಂತ. ನೋಡಿರಿ ಈ ಥರ ಶೇಪ್ ಕೊಟ್ಟಿದ್ದೀನಲ್ಲ, ಈ ಶೇಪ್ ಮೇಲೇ ಸೇಮ್ ಕಟಿಂಗ್ನ ಮಾಡಬೇಕಾಗುತ್ತೆ. ಎಕ್ಸ್ಟ್ರಾ ಕಟಿಂಗ್ನ ಫಸ್ಟ್ ಮಾಡೋಣ. ನಾವಿಲ್ಲಿ 1.5 ಇಂಚು ಹಾರ್ಮೋಲ್ ವೆಸ್ಟ್ ಡೌನಲ್ಲಿ 1.5 ಇಂಚ್ ಬಿಟ್ಟಿವಲ್ಲ, ಆ 1.5 ಸೇರಿಸ್ಕೊಂಡು ಅಲ್ಲಿ ನಾವು 1.5 ಮಾರ್ಕಿಂಗ್ ಹಾಕಿದ್ವಲ್ಲ ಅಲ್ಲಿ ಕರೆಕ್ಟಾಗಿ ಕಟಿಂಗ್ ಮಾಡ್ಕೋಬೇಕು. ನೋಡಿರಿ ಈ ಥರ. ಇಲ್ಲಿ ನೋಡಿರಿ ಇದು 1.5 ಇಂಚು ಎಕ್ಸ್ಟ್ರಾ ಕಟಿಂಗ್ ಆಗಬೇಕು. ಯಾಕೆ ಡಾಟ್ ಪರ್ಪಸ್ ಇಲ್ಲಿ ಸ್ವಲ್ಪ ಕಟಿಂಗ್ ಮಾಡಬೇಕು. ಯಾಕಂದರೆ ಆ ಪೀಸು ನಮಗೆ ಫ್ರಂಟ್ ಡಾಟ್ ಹಾಕ್ತೀವಲ್ಲ ಆ ಡಾಟ್ ಪರ್ಪಸ್ ಆಗಿರುತ್ತೆ, ಅದು ಕಟ್ ಮಾಡಿ ತೆಗಿಬೇಕು. ಇವಾಗ ಹಾರ್ಮೋಲ್ ಡೌನ್ಗೆ ಒಂದು ಸ್ವಲ್ಪ ಬಿಟ್ಟಿದ್ವಲ್ಲ ಅದನ್ನು ಕಟಿಂಗ್ ಮಾಡಿ ನಮ್ಗೆ ಎಲ್ಲಿ ಬರಬೇಕಂದ್ರೆ ಫ್ರಂಟಲ್ಲಿ ಸ್ವಲ್ಪ ಕ್ರಾಸ್ ಇದೆ. ಡೌನ್ಗೆ 1/2 ಇಂಚ್ ಬಂದರೆ ಏನಾಗುತ್ತೆ ಅಂದರೆ ಚೆಸ್ಟು ಕರೆಕ್ಟಾಗಿ ಸೆಟ್ ಆಗುತ್ತೆ. ಸೊ ಅದ್ರ ಪರ್ಪಸ್ ಆಗಿ ಥರದ ಶೇಪ್ ಬರಬೇಕು. ಇದಾಯಿತು ಫ್ರಂಟ್ ಪಾರ್ಟ್. ಇವಾಗ ಸ್ಲೀವ್ ಕಟಿಂಗ್ ನೋಡೋಣ. ಉಳಿದಿರೋ ಕ್ಲಾತ್ನ 4 ಫೋಲ್ಡು ಮಾಡ್ಕೋಬೇಕು. ಕ್ಲೀನಾಗಿ ಮಧ್ಯದಲ್ಲಿ ಏನೇನಿದ್ರೆ ತೆಗೆದುಬಿಟ್ಟು ನೀಟಾಗಿ ಈ ಥರ 4 ಫೋಲ್ಡ್ನ ಮಾಡಬೇಕು. 4 ಫೋಲ್ಡು. ಕ್ಲೋಸು ನಮ್ಮ ಕಡೆ ಇರಬೇಕು, ಓಪನ್ ಆಪೋಸಿಟಲ್ಲಿ ಇರಬೇಕು. ಸರಿನಾ? ಇವಾಗ ಏನು ಮಾಡಬೇಕು, ಎಕ್ಸ್ಟ್ರಾ ಕಟಿಂಗು ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತಲ್ಲ ಡೌನ್ಗೆ, ಅದನ್ನು ಒಂದು ಮಾರ್ಕ್ ಹಾಕಿಬಿಟ್ಟು ಅದನ್ನು ಕಟಿಂಗ್ ಮಾಡಿ ತೆಗಿಬೇಕಾಗುತ್ತೆ. ಆಮೇಲೆ ಮೇಲೆ ಒಂದು 1/2 ಇಂಚು ಮಾರ್ಜಿನ್ ಸಲಗೆ ಬಿಟ್ಟಿದ್ದೀನಿ ನಾನು. ಇವಾಗ ನೋಡಿರಿ ಸ್ಲೀವ್ಸ್ ಲೆಂತ್ ಬಂದುಬಿಟ್ಟು ಇದು ಪಫ್ ಸ್ಲೀವ್ಸ್ ಇದೆ. ಪಫ್ ಸ್ಲೀವ್ಸಲ್ಲಿ ಕರೆಕ್ಟಾಗಿ ನಮಗೆ ಮೆಜರ್ಮೆಂಟ್ಸು ಗೊತ್ತಾಗಲ್ಲ. ಯಾಕಂದರೆ ನಾರ್ಮಲ್ ಸ್ಲೀವ್ಸ್ ಹೇಳಿದ್ದಾರೆ 10 ಇಂಚು ಉದ್ದ, 10 ಇಂಚು ಬಿಡ್ತು. ಆವಾಗ ನಾನು ಏನು ಮಾಡಬೇಕು, ನಾವಾಗಲೇ ಏನು ಮಾಡಬೇಕು, 10 ಇಂಚಿಗೆ ಮಾರ್ಜಿನ್ ಬಿಟ್ಕೊಂಡಿವಲ್ಲ 1/2 ಇಂಚು ಬಿಟ್ಬಿಟ್ಟು ಇದು ಎಕ್ಸ್ಟ್ರಾ ಪೀಸು ನಾನು ಕಟ್ ಮಾಡ್ತಾಯಿದ್ದೀನಿ. ಯಾಕಂದ್ರೆ ಡಿಸ್ಟರ್ಬೆನ್ಸ್ ಇರಬಾರ್ದು, ಸೊ ಅದನ್ನು ಕಟ್ ಮಾಡಿದ್ದೀನಿ. 1/2 ಇಂಚು ಡೌನ್ಗೆ ಬಿಟ್ಟಿದ್ದೀನಿ ಮಾರ್ಜಿನ್ ಪರ್ಪಸ್ಸು. 10 ಇಂಚು ಕರೆಕ್ಟಾಗಿ ಇಟ್ಬಿಟ್ಟು ಮೇಲೆ ಮತ್ತೆ ಒಂದು 1/2 ಇಂಚು 1/2 ಇಂಚು ಯಾಕೆ ಬಿಟ್ಟಿದ್ದೀನಿ ಅಂದರೆ ಸ್ಟಿಚಿಂಗ್ ಪರ್ಪಸ್ಸು. ಇವಾಗ ಮೇಲಿಂದ 3ವರೆಗೆ ಒಂದು ಮಾರ್ಕಿಂಗ್ ಹಾಕಿದ್ದೀನಿ. ಸರಿನಾ? 3ವರೆಲಿಂದ ಒಂದು ಮಾರ್ಕಿಂಗ್ಗೆ ಈ ಥರ ಡ್ರಾ ಮಾಡ್ಕೋಬೇಕು. ಈಗ ಸ್ಲೀವ್ ಲೂಸ್ ಬಂದುಬಿಟ್ಟು 5 ಇಂಚು ಮೇಲೆ 3 ಮಾರ್ಕ್ ಬರ್ತದೆ. ಮೇಲೆ ಕರೆಕ್ಟಾಗಿ ಲೆಂತ್ಗೆ ಎಷ್ಟಿದೆಯೋ ಕೆಳಗಡೆ ಮತ್ತು ಮಧ್ಯದಲ್ಲಿ 3ವರೆಗೆ 5 ಇಂಚಿಗೆ ಒಂದು ಮಾರ್ಕ್. ಇಲ್ಲಿಂದ ಇದನ್ನು ಸೆಟ್ ಮಾಡ್ಕೋಬೇಕು. ಇವಾಗ ಒಂದು ಸರ್ತಿ ಹಾರ್ಮೋಲ್ ಡೌನ್ ಚೆಕ್ ಮಾಡ್ಕೊಳ್ಳೋಣ. ಯಾಕಂದರೆ ಫ್ರಂಟ್ ಪಾರ್ಟಿಗೆ ನಾವು 8 ಇಂಚ್ ಇಟ್ಟಿದ್ದೀವಲ್ಲ, 8 ಇಂಚ್ ಇದೆಯಾ ಇಲ್ಲ ಅಂತ. 8 ಬಂದರೆ ಕರೆಕ್ಟಾಗಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬಂದರೂ ಸೆಟ್ ಮಾಡ್ಕೋಬೇಕು. ಇವಾಗಲೇ ಸ್ಟಿಚಿಂಗಲ್ಲಿ ಮಾಡೋಕ್ಕಾದ್ರೆ ಆಗಲ್ಲ. ಮತ್ತು ಒಂದು ಸ್ಕೇಲ್ ಮಾರ್ಜಿನ್ ಅಂದರೆ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ನಾನು ತೊಗೊಂಡಿದ್ದೀನಿ. ಇವಾಗ ಇದನ್ನು ಕರೆಕ್ಟಾಗಿ ಮಾರ್ಕಿಂಗ್ ಮೇಲೆ ಕಟ್ಟಿಂಗ್ನ ಮಾಡೋಣ. ಎಲ್ಲಿ ಮಾರ್ಕಿಂಗ್ ಹಾಕಿದ್ವಿ ಅಲ್ಲೇ ಕಟಿಂಗ್ ಮಾಡ್ಕೋಬೇಕು. 5 ಇಂಚು ಲೂಸು ಇದು ನೆನ್ಪಿಟ್ಕೋಬೇಕು. ನಾವು ಅದರ ಮೇಲೆ ಒಂದು ವೀಲ್ ಮಾರ್ಕ್ ತೊಗೊಂಡು ಕೂಡ ವೀಲ್ ಮಾರ್ಕ್ನಿಂದ ಮಾರ್ಜಿನ್ ಹಾಕಿದ್ರು ಅಂದರೆ ಈ ಥರ ಪ್ರೆಸ್ ಮಾಡಿದ್ರೆ ಕೂಡ ನಮಗೆ ನೆನಪಿರುತ್ತೆ. ಅಲ್ಲೇ ಸ್ಟಿಚ್ ಹಾಕಿದ್ರು ಕೂಡ ಬಂದಿಲ್ಲ ನಿಮಗೆ ಸ್ಟಿಚ್ ಹಾಕೋಕ್ಕೆ ಸ್ಟ್ರೇಟಾಗಿ ಅಂದರೆ ಕೂಡ ನೀವು ಆ ಥರ ಮಾಡ್ಕೋಬೋದು. ಇವಾಗ ಫ್ರಂಟ್ ಎಕ್ಸ್ಟ್ರಾ ಕಟಿಂಗ್ನ ಮಾಡಬೇಕು. ಓಪನ್ ಮಾಡಿಬಿಟ್ಟೆ ಮಾಡಿರಿ, ಡೈರೆಕ್ಟಾಗಿ ಡಬಲ್ ಫೋಲ್ಡ್ ಮೇಲೆ ಮಾಡಬಾರ್ದು. ಈಗ ಒಂದು ಇಲ್ಲಿ ಮಾರ್ಕ್ ಇಟ್ಕೋಬೇಕು, ಯಾಕಂದರೆ ಅದು ನಿಮಗೆ ಫ್ರಂಟ್ ಪಾರ್ಟ್ ಅಂತ ಗೊತ್ತಾಗುತ್ತೆ. ಇವಾಗ ಸ್ಲೀವ್ಸ್ ಕಟಿಂಗ್ ಆಯಿತು, ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಎಲ್ಲನೂ ನಿಮ್ಗೆ ಹೇಳಿದ್ದೀನಿ, ಮೆಜರ್ಮೆಂಟ್ಸನ್ನು ಹೇಳಿದ್ದೀನಿ. ನೀಟಾಗಿ ವೀಡಿಯೋ ಎಂಡ್ವರೆಗೆ ನೋಡಿ. ನಿಮಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಿದ್ರೆ ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು.